ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತರ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ತಾಯಿ ಮಕ್ಕಳ ಸಂಬಂಧದ ಬಗ್ಗೆ ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಪ್ರಸ್ತಾಪಪಡಿಸ್ತಾ ಇದ್ದೇನೆ. ಯಾಕಂದರೆ ಈಗಿನ ಕಾಲದಲ್ಲಿ, ಈಗಿನ ದಿನಮಾನಗಳಲ್ಲಿ ನಾವು ಎಷ್ಟೇ ಒಂದು ಆಸ್ತಿ ಅಂತಸ್ತನ್ನು ಮಾಡಿದರೂ ಕೂಡ ನಮ್ಮ ಕೊನೆಗಾಲದಲ್ಲಿ ಹಾಗೂ ನಮ್ಮ ಮುಪ್ಪಿನಾವಸ್ಥೆಯಲ್ಲಿ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದೇ ಮುಖ್ಯ. ಹಾಗಿರುವಾಗ ಈಗಿನ ಸಂದರ್ಭದಲ್ಲಿ ಮಕ್ಕಳಿಗೆ ಅವರು ಯಾವ ರೀತಿ ಪ್ರೀತಿಯನ್ನು ತೋರಿಸ್ತಿರ್ತಾರೆ ತಂದೆ ತಾಯಿಗಳು, ಜೊತೆಗೆ ಆ ಮಕ್ಕಳ ಪಾಲನೆ ಪೋಷಣೆಗಾಗಿ ಅವರು ಎಷ್ಟು ಶ್ರಮ ಪಡ್ತಿರ್ತಾರೆ, ಆಮೇಲೆ ಆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಆ ತಂದೆ ತಾಯಿಗಳನ್ನು ನೋಡುವ ರೀತಿ ಹಾಗೂ ಅವರ ಮೇಲೆ ವಹಿಸುವ ಕಾಳಜಿಯ ಬಗ್ಗೆಯೂ ಕೂಡ ಬೆಳಕು ಚೆಲ್ಲುವಂಥ ಒಂದು ಸಂಚಿಕೆ ಇದಾಗಿದೆ ಅನ್ನುವಂಥ ಭಾವನೆ ನನ್ನದು. ಆಮೇಲೆ ಮಕ್ಕಳು ಚಿಕ್ಕವರಿದ್ದಾಗ ಅವರನ್ನು ಯಾವ ರೀತಿ ಬೆಳೆಸ್ತಾರೆ ಅಂತಂದರೆ, ತಾವು ತಿನ್ನುವಂಥ ಒಂದು ತುತ್ತನ್ನು ಕೂಡ ಮೊದಲು ತಮ್ಮ ಮಕ್ಕಳ ಬಾಯಿಗೆ ಹಾಕಿ ಆ ಮಕ್ಕಳ ಒಂದು ಸಂತೋಷವನ್ನು ಪಡ್ತಿರ್ತಾರೆ. ಮಕ್ಕಳು ತಿನ್ನುವ ಒಂದು ಸಂಭ್ರಮವನ್ನು ಸಂತೋಷದಿಂದ ನೋಡ್ತಿರ್ತಾರೆ. ಹಾಗೂ ಆ ಮಕ್ಕಳ ಒಂದು ಮುಖದಲ್ಲಿ ಮಂದಹಾಸ ಮೂಡಿದಾಗ ತಾವು ಕೂಡ ಸಂತೃಪ್ತರಾಗ್ತಾರೆ. ಹೀಗಿರುವಾಗ ಎಷ್ಟೊಂದು ಅಕ್ರತೆಯಿಂದ ಕಾಳಜಿಯಿಂದ ಹಾಗೂ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ತಿರ್ತಾರೆ ತಂದೆ ತಾಯಿಗಳು. ಅಂತ ತಂದೆ ತಾಯಿಗಳಿಗೆ ಅವರು ಯಾವ ರೀತಿ ನಮ್ಮನ್ನು ಬೆಳೆಸಿದರು, ನಮ್ಮನ್ನು ಪೋಷಿಸಿದರು, ನಮ್ಮನ್ನು ನಮಗೆ ವಿದ್ಯಾಭ್ಯಾಸ ನೀಡಿದರು, ಜೊತೆಗೆ ನಮ್ಮನ್ನು ಸತ್ಪ್ರಜೆಗಳನ್ನಾಗಿ ನಾಡಿನಲ್ಲಿ ರೂಪಿಸಿದರು ಅನ್ನುವಂಥ ಭಾವನೆಯನ್ನು ಮಕ್ಕಳು ಬೆಳೆಸಿಕೊಂಡಾಗ ಮಾತ್ರ ತಂದೆ ತಾಯಿಗಳಿಗೆ ನಿಜವಾದ ಪ್ರೀತಿ, ವಾತ್ಸಲ್ಯ ಹಾಗೂ ಮಮಕಾರವನ್ನು ತೋರಿಸುವಂಥ ಒಂದು ಸಂದರ್ಭ ಒದಗಿ ಬರ್ತೈತಿ. ಯಾಕಂದರೆ ಯಾವತ್ತೂ ಕೂಡ ನಾವು ಕಳೆದುಕೊಂಡ ಮೇಲೆ ಅವರು ಹೀಗಿದ್ದರು ಹಾಗಿದ್ದರು, ನಮಗೆ ಅಷ್ಟು ಮಾಡಿದರು ಇಷ್ಟು ಮಾಡಿದರು, ನಮ್ಮನ್ನು ಓದಿಸಿದ್ರು ಬೆಳೆಸಿದರು ಅನ್ನುವಂಥ ಮಾತುಗಳನ್ನು ಆಡೋದರಲ್ಲಿ ಏನೂ ಒಂದು ಅಷ್ಟೊಂದು ಹೆಚ್ಚುಗಾರಿಕೆ ಅಲ್ಲ. ಅವರು ಇದ್ದಾಗಲೇ ನಾವು ಅವರನ್ನು ಯಾವ ರೀತಿ ನೋಡ್ಕೊಂಡಿವಿ, ಅವರ ಜೊತೆಗೆ ನಾವು ಯಾವ ರೀತಿ ಕಾಲ ಕಳೆದೀವಿ, ಅವರ ಸಂತೋಷಕ್ಕೆ ನಾವು ಯಾವ ರೀತಿ ನಮ್ಮನ್ನು ನಾವು ಅರ್ಪಿಸಿಕೊಂಡಿವಿ ಅಂದಾಗ ಮಾತ್ರ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಕೂಡ ತಂದೆ ತಾಯಿಗಳಿಗೆ ನಾವು ತೋರಿಸ್ತಿರ್ತಕ್ಕಂಥ ಪ್ರೀತಿಯೇ ಅದು ಅಜರಾಮರವಾಗಿ ಉಳಿಯುವಂಥದ್ದು. ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ನಮ್ಮ ತಂದೆ ತಾಯಿ ಈ ರೀತಿ ಅವರ ತಂದೆ ತಾಯಿಗಳನ್ನು ನೋಡಿಕೊಂಡಿದ್ರು, ಅವರ ವಿಚಾರಧಾರೆಗಳನ್ನು ಮಕ್ಕಳಿಗೂ ಕೂಡ ನೀವು ಮುಂದೆ ತಿಳಿಸಬಹುದು, ಅವರಿಗೂ ಕೂಡ ನೀವು ಸತ್ಪ್ರಜೆಗಳನ್ನಾಗಿ ರೂಪಿಸ್ಕೊಳ್ಬಹುದು ಅನ್ನುವಂಥ ಭಾವನೆಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಎಷ್ಟೋ ಜನ ತಂದೆ ತಾಯಿಗಳು ಕೂಲಿ ನಾಲಿ ಮಾಡ್ತಿರ್ತಾರೆ ಹಾಗೂ ಎಷ್ಟೋ ಪರಿಶ್ರಮ ಪಟ್ಟು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮನ್ನು ತಾವು ಅರ್ಧ ಹೊಟ್ಟೆ ಊಟ ಮಾಡಿ ಕಟ್ಟಿಟ್ಟು ಒಂದು ಸಂಸಾರವನ್ನು ನೂಗ್ತಿರ್ತಾರೆ. ಆ ನೂಗ್ತಿರ್ತಕ್ಕಂಥ ಸಂಸಾರದ ನೌಕೆಯನ್ನು ಅವರು ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನು ತಂದೆ ತಾಯಿಗಳಾದವರಿಗೆ ಮಾತ್ರ ಗೊತ್ತು. ಅದನ್ನು ಎಲ್ಲ ರೀತಿಯಿಂದಲೂ ಕೂಡ ಎಲ್ಲರೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋದಿಲ್ಲ. ಯಾಕಂದರೆ ಆ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಒಳ್ಳೆಯ ಭಾವನೆಯಿಂದ ತಾವು ಪಡ್ತಿರ್ತಕ್ಕಂಥ ಕಷ್ಟವನ್ನು ಯಾವತ್ತೂ ಕೂಡ ಅವರು ತಮ್ಮ ಮಕ್ಕಳ ಜೊತೆಗೆ ಹಂಚಿಕೊಳ್ಳೋದಿಲ್ಲ. ಹಾಗಿರುವಾಗ ಆ ತಂದೆ ತಾಯಿಗಳ ಪ್ರೀತಿ, ಅವರು ಪಡ್ತಿರ್ತಕ್ಕಂಥ ಶ್ರಮ ಹಾಗೂ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ನೀತಿಗಳನ್ನು ಕೂಡ ಮಕ್ಕಳು ನೋಡಬೇಕು. ಅದನ್ನು ತಮ್ಮ ಜೀವನದುದ್ದಕ್ಕೂ ಕೂಡ ಪರಿಪಾಲಿಸಿಕೊಂಡು ಹೋಗಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈಗ 3-4 ದಿನಗಳಿಂದ, ಅಂದರೆ ಸುಮಾರು 1 ವಾರ ಆಯಿತು, ಬರೀ ನಾವು ಆ ರಾಜಕೀಯ ಈ ರಾಜಕೀಯ ಅದು ಇದು ಅಂಥವನ್ನೇ ನಾನು ಸಂಚಿಕೆಗಳನ್ನು ಮಾಡಿದ್ದು ನಿಮಗೂ ಕೂಡ ಬೇಜಾರು ಆಗಿರಬಹುದು ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಅರಿಕೆ ಮಾಡಿಕೊಳ್ಳುತ್ತಾ, ನಾನು ಇವತ್ತು ಒಂದು ಹೊಸ ಒಂದು ಸಂಚಿಕೆಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ಬೆಳಕು ಚೆಲ್ಲುವಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆಯನ್ನು ಕೂಡ ಹೊಂದಿದ್ದೇನೆ. ಮುಂದೆ ನಮ್ಮ ಮಕ್ಕಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಂಥದ್ದು, ಅವರಿಗೆ ನಾವು ಏನು ಕೊಟ್ಟಿದ್ದೇವೆ, ಅವರಿಗೆ ನಾವು ಯಾವ ರೀತಿ ಬೆಳೆಸಿದ್ದೇವೆ, ಅವರನ್ನು ನಾವು ನೋಡಿಕೊಂಡಿದ್ದೇವೆ ಅನ್ನೋದರ ಮೇಲೆ ನಮ್ಮ ಒಂದು ವಯಸ್ಸಾದ ಮೇಲೆ ನಮಗೆ ಅವರು ತೋರಿದಂಥ ಪ್ರೀತಿ, ಕಾಳಜಿ, ವಾತ್ಸಲ್ಯ ಹಾಗೂ ಮಮತೆ ಕಾರಣ ಆಗ್ತೈತಿ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ. ಹೀಗಿರುವಾಗ ಯಾವತ್ತೂ ಕೂಡ
ತಮ್ಮ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅನ್ನುವಂಥ ಭಾವನೆಯನ್ನು ಯಾವ ತಂದೆ ತಾಯಿಗಳು ಕೂಡ ಹೊಂದಿರೋದಿಲ್ಲ. ಹಾಗಿರುವಾಗ ಆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಲಿ, ಅವರು ಒಳ್ಳೆಯ ರೀತಿಯಿಂದ ಬಾಳಲಿ, ಅವರಿಗೆ ಯಾವುದೂ ತೊಂದರೆಗಳು ಅವ್ರ ಜೀವನದಲ್ಲಿ ಆಗಬಾರದು ಅನ್ನುವಂಥ ಒಂದು ಕಳಕಳಿಯಿಂದ ತಮಗೆ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಅವನ್ನು ಗಣನೆಗೆ ತೆಗೆದುಕೊಳ್ಳದೆ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ತಮ್ಮ ಜೀವನದ ಕೊನೆಯುದ್ದಕ್ಕೂ ಕೂಡ ಶ್ರಮಿಸಿ ಆ ಒಂದು ಬಾಳಿನಲ್ಲಿ ಅವರು ಯಶಸ್ಸನ್ನು ಕಂಡಿರ್ತಕ್ಕಂಥವರು. ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಭಕ್ತಿ ಭಾವ ಇರಲಿ, ಕಾಳಜಿ ಇರಲಿ ಅನ್ನುವಂಥ ಒಂದು ಪ್ರೀತಿಯಿಂದ ಈಗಿನ ಮಕ್ಕಳಿಗೆ ಹಾಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹೀಗಿರುವಾಗ ಯಾರೂ ಕೂಡ ಪರಿಪೂರ್ಣರಲ್ಲ. ಆ ಪರಿಪೂರ್ಣತೆಯನ್ನು ಪಡೆದುಕೊಳ್ಬೇಕಾದ್ರೆ ತಂದೆ ತಾಯಿಗಳ ಒಂದು ಹಿತವಚನಗಳನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮದೇ ಆದಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸೋದು ಏನಂತಂದರೆ, ನಾವು ನಮ್ಮ ಮಕ್ಕಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾವು ಸುಮಾರು 14 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ನನ್ನ ಪತ್ನಿಯನ್ನು ಸೈಕಲ್ ಮೇಲೆ ಕುಳ್ಳಿರಿಸಿಕೊಂಡು ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ಕೆಟ್ಟ ಬಿಸಿಲು, ಬೇಸಿಗೆಯ ಬಿಸಿಲು. ಆ ಒಂದು ಬಿಸಿಲಿನಲ್ಲಿ ಸೈಕಲ್ ತುಳಿತಿರುವಾಗ ಹೊಟ್ಟೆ ಹಸಿದಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಸಂದರ್ಭದಲ್ಲಿ ನಾವು ಮರಳಿ ನಮ್ಮ ಮನೆಗೆ ಬರುವಂಥ ಸಂದರ್ಭದಲ್ಲಿ ನನಗೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೀನಿ. ಆ ಒಂದು ಸಮಯದಲ್ಲಿ ನನಗೆ ಕಣ್ಣಿಗೆ ಬವಳಿಕೆ ಬಂದಂಗಾಯಿತು. ಆಮೇಲೆ ನನಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾನು ಸೈಕಲ್ ಮೇಲಿಂದ ಕೆಳಗೆ ಬಿದ್ದು ಬಿಟ್ಟೆ. ಆವಾಗ ಅಲ್ಲೇ ಇರ್ತಕ್ಕಂಥ ರೈತರು ಎಲ್ಲರೂ ಕೂಡಿಕೊಂಡು ನೀರನ್ನು ಚಿಮುಕಿಸಿ, ನೀರನ್ನು ಕುಡಿಸಿ ನನಗೆ ತಮ್ಮ ಒಂದು ಪ್ರೀತಿಯನ್ನು ತೋರಿಸಿದಾಗ ಆಮೇಲೆ ನನಗೆ ಸ್ವಲ್ಪ ಹುಷಾರಾಗಿ ಮತ್ತೆ ನಾನು ಮನೆಗೆ ಬಂದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆವಾಗ ನನ್ನ ಮಗಳು ಚಿಕ್ಕವಳಿದ್ಲು, ಸುಮಾರು 1.5-2 ವರ್ಷದವಳಾಗಿದ್ದಳು. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಕಷ್ಟಪಟ್ಟಿದ್ದೇವೆ ಅಂದರೆ, ನನಗೆ ಮಗಳನ್ನು ನೋಡಬೇಕು ಅನ್ನುವಂಥ ಆಶೆಯಿಂದ ನಾವು ಬೇಗ ಮನೆಗೆ ಹೋದರಾಯಿತು ಅನ್ನುವಂಥ ಒಂದು ಉದ್ದೇಶದಿಂದ ಬರ್ತಿರುವಾಗ ಈ ಘಟನೆ ನಡೆದಿತ್ತು. ಅದೇ ರೀತಿಯಾಗಿ ಈಗ ಈ ಸಂಚಿಕೆಯನ್ನು ನಾನು ಮತ್ತೊಬ್ಬರ ವಿಷಯವಾಗಿ ಮಾತಾಡ್ತೀನಿ. ಯಾಕಂದ್ರೆ ಆ ತಂದೆಗೆ ಆ ಮಗಳು ತೋರಿಸಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಹಾಗೂ ಮಮಕಾರಗಳನ್ನು ಕೂಡ ಈ ಸಂಚಿಕೆ ಮುಖಾಂತರ ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಅವಳು ಕೂಡ ದೊಡ್ಡ ಶ್ರೀಮಂತೆ ಜೊತೆಗೆ ಸಿನಿಮಾ ನಟಿಯೂ ಕೂಡ ಆಗಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟನೆಗಳನ್ನು ಮಾಡಿದ್ದಾರೆ. ಹಾಗಿರುವಾಗ ಆಮೇಲೆ ಕನ್ನಡ ಹೋರಾಟಗಳಲ್ಲಿ ತೊಡಗಿಸಿಕೊಂಡಂಥವರು, ಜೊತೆಗೆ ಕನ್ನಡ ಪರ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಬೆಳೀತಿರ್ತಕ್ಕಂಥವರು. ಹಾಗಿರುವಾಗ ಅವರು ತಮಗಾಗಿ ಪಟ್ಟಂಥ ಕಷ್ಟ ಹಾಗೂ ತಮಗಾಗಿ ಅವರು ಮಾಡಿ ಇಟ್ಟಿರ್ತಕ್ಕಂಥ ಒಂದು ಪಾಸ್ತಿಗಳಿಗೆ ಯಾವತ್ತೂ ಕೂಡ ಅವರು ಋಣಿಯಾಗಿದ್ದಾರೆ. ಜೊತೆಗೆ ಈಗ ಅವರು ಬೇಕಾದಂಗೆ ಅವರು ಆಗಿ ಇರಬಹುದು. 150 ಮನೆಗಳನ್ನು ಬಾಡಿಗೆಗೂ ಕೂಡ ನೀಡಿದ್ದಾರೆ. ಜೊತೆಗೆ ಬೆಂಗಳೂರಿನಂಥ ಒಂದು ದೊಡ್ಡ ಬೃಹನ್ ಸಿಟಿಯಲ್ಲಿ 3 ಎಕರೆಗಳಷ್ಟು ಅವರಿಗೆ ಆಸ್ತಿ ಇದೆ, ಅಂದರೆ ಜಮೀನಿದೆ. ಒಂದು 30-40 ಜಾಗೆಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ 3 ಎಕರೆ ಜಮೀನು ಅಂತಂದರೆ ನೀವೇ ಊಹಿಸಿಕೊಳ್ಳಿ ಎಷ್ಟು ಕೋಟಿಗಳಾಗಬಹುದು, ಎಷ್ಟು ಕೋಟಿಗೆ ಬಾಳಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಅಂತಿಂಥ ಆಸ್ತಿ ಅಲ್ಲ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆ ತಂದೆ ಅವರನ್ನು ಬೆಳೆಸಿದ ರೀತಿ, ಅವರನ್ನು ತಿದ್ದಿದ ಒಂದು ಕ್ರಮ ಹಾಗೂ ಅವರಿಗೆ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವುಗಳೆಲ್ಲವುಗಳನ್ನು ಕೂಡ ಆ ಒಬ್ಬ ಮಗಳು ನೆನಪಿಟ್ಕೊಂಡಿದ್ದಾಳೆ. ಜೊತೆಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಏನು ಮಾಡಿದ್ದೀರಿ ಅಂಥೇಳಿ ಕೇಳ್ತಾರೆ ವಿನಃ ನಿಮ್ಮ ತಂದೆ ತಾಯಿಗಳು ನಿಮಗೇನು ಮಾಡಿದ್ದಾರೆ ಅನ್ನೋದನ್ನು ಈಗಿನ ಮಕ್ಕಳು ಕೇಳ್ತಾರೆ. ಆದರೆ ಆ ಹೆಣ್ಣು ಮಗಳು ಇಲ್ಲ, ನಮ್ಮ ತಂದೆ ತಾಯಿಗಳು ನಮಗೆ ನೀಡಿರ್ತಕ್ಕಂಥ ಭಿಕ್ಷೆ ಈ ಶರೀರ, ಅವರಿಲ್ಲದಿದ್ದರೆ ನಾವು ಈ ಭೂಮಿ ಮೇಲೆ ಹುಟ್ಟಿ ಬರಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ನಮ್ಮ ತಂದೆ ಮತ್ತು ತಾಯಿಗಳು ಅನ್ನುವಂಥ ಭಾವನೆಯನ್ನು ಹೊಂದಿರತಕ್ಕಂಥ ಅಶ್ವಿನಿ ಗೌಡ ಅವರು ಈಗ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ನಾಡು ನುಡಿ ಭಾಷೆ ಜಲಕ್ಕಾಗಿ ಹೋರಾಟ ಮಾಡುವಂಥ ಒಬ್ಬ ಧೀಮಂತ ಮಹಿಳೆ. ಹೀಗಿರುವಾಗ ಅವರು ಸುಖದ ಸುಪ್ಪತ್ತಿಗೆ ತೇಲುವಷ್ಟು ಸಂಪತ್ತಿದೆ. ಆದರೂ ಕೂಡ ತನ್ನನ್ನು ತಾನು
ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕ್ರಿಯಾಶೀಲ ಚಟುವಟಿಕೆಗಳಿಂದ ನಾಡಿನ ಜನತೆಗೆ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಕನ್ನಡಿಗ ಚಾನಲ್ YTM ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಎನ್ನುವಂಥ ಭಾವನೆಯನ್ನು ಹೇಳ್ತಾ ಇಂಥ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ನೀಡಬೇಕು. ಹಾಗಿದ್ದಾಗ ಮಾತ್ರ ಸಾರ್ಥಕ ಜೀವನ ನಡೆಸಿದಂತಾಗ್ತೈತಿ. ಅವರು ತಮ್ಮ ತಂದೆಗಾಗಿ ಎಲ್ಲರೂ ಸಮಾಧಿಗೆ ಪೂಜೆ ಮಾಡ್ತಾರೆ, ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ತಂದೆ ತಾಯಿಗಳದ್ದು. ಆದರೆ ಈ ಒಬ್ಬ ಹೋರಾಟಗಾರ್ತಿ ಮಹಿಳೆ ತನ್ನ ತಂದೆಗಾಗಿಯೇ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜೆ ಮಾಡುವಂಥ ಒಂದು ಸಂದರ್ಭವನ್ನು ತಂದುಕೊಂಡಿದ್ದಾರೆ. ಈಗ ಆ ದೇವಾಲಯ ನಿರ್ಮಾಣವಾಗ್ತಾ ಇದೆ. ಇನ್ನೇನು ಕೆಲವು ತಿಂಗಳ ಮೇಲೆ ಅಲ್ಲಿ ತಂದೆಯ ಒಂದು ಭಾವಚಿತ್ರವನ್ನು ಹಾಗೂ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತಂದೆಯ ಒಂದು ನೆನಪಿಗಾಗಿ, ಸವಿ ನೆನಪಿಗಾಗಿ, ತಂದೆಯ ಮೇಲೆ ಇರತಕ್ಕಂಥ ಭಕ್ತಿ ಭಾವನೆಗಳಿಗಾಗಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿಕೊಂಡು ಹೋಗುವಂಥ ಒಂದು ಪರಿಪಾಠವನ್ನು ಕೂಡ ಬೆಳೆಸಿಕೊಳ್ತೀನಿ ಎನ್ನುವಂಥ ಭಾವನೆಯಿಂದ ಅವಳು ದೇವಸ್ಥಾನವನ್ನೇ ತಂದೆಗಾಗಿ ನಿರ್ಮಾಣ ಮಾಡಿದ್ದಾರೆ. ಇಂಥ ಮಕ್ಕಳು ನಿಜಕ್ಕೂ ಕೂಡ ತಂದೆ ತಾಯಿಗಳಿಗೆ ಮಾದರಿಯಾಗಿರ್ತಾರೆ, ಸಮಾಜಕ್ಕೆ ಮಾದರಿಯಾಗಿರ್ತಾರೆ. ಹಾಗೂ ತಮ್ಮ ಜೀವನದಲ್ಲಿ ಇಂಥ ಮಕ್ಕಳನ್ನು ಪಡೆದಿವೆ ಅಲ್ಲ ಅನ್ನುವಂಥ ಸಾರ್ಥಕದಿಂದ ಅವರು ತಮ್ಮ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ತಿರ್ತಾರೆ. ಆದರೆ ಆ ತಂದೆ ಈಗ ಇಲ್ಲ ಅನ್ನುವಂಥ ಭಾವನೆಯು ಸ್ವಲ್ಪ ನೋವಿನ ಸಂಗತಿ. ಹಾಗಿರುವಾಗ ಯಾರೂ ಕೂಡ ನಿಮ್ಮ ತಂದೆ ತಾಯಿಗಳು ಜೀವಂತ ಇದ್ದಾಗಲೇ ಚೆನ್ನಾಗಿ ನೋಡಿಕೊಳ್ಳಿ. ಅಂದಾಗ ಮಾತ್ರ ನಿಮ್ಮ ಜೀವನ, ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯವು ಕೂಡ ಸುಂದರವಾಗ್ತೈತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.